ಆತ್ಮೀಯ ವಿದ್ಯಾರ್ಥಿಗಳೇ, ದ್ವಿತೀಯ ಪಿಯುಸಿ ಇತಿಹಾಸದ ಒಂದು ಪ್ರಮುಖ ಅಧ್ಯಾಯ ವಿಜಯನಗರ ಸಾಮ್ರಾಜ್ಯ. ದಕ್ಷಿಣ ಭಾರತದ ಅತ್ಯಂತ ಶ್ರೇಷ್ಠ ಸಾಮ್ರಾಜ್ಯ, ತನ್ನ ವೈಭವಕ್ಕೆ ಹೆಸರಾದಂತಹ ಸಾಮ್ರಾಜ್ಯ, ಕಲೆ, ವಾಸ್ತುಶಿಲ್ಪ, ಸಾಹಿತ್ಯ, ಸಂಗೀತ ಇತ್ಯಾದಿ ಕ್ಷೇತ್ರಗಳಿಗೆ ಅವಿಸ್ಮರಣೀಯವಾದ ಕೊಡುಗೆಯನ್ನು ನೀಡಿದ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ತನ್ನ ಉತ್ತುಂಗದ ಕಾಲದಲ್ಲಿ ಬಹುತೇಕ ದಕ್ಷಿಣ ಭಾರತವನ್ನು ಆಳ್ವಿಕೆ ನಡೆಸಿದಂತಹ ಸಾಮ್ರಾಜ್ಯ ವಿಜಯನಗರ ಸಾಮ್ರಾಜ್ಯ. ಈ ಸಾಮ್ರಾಜ್ಯದ ಕೀರ್ತಿ ದೇಶದ ಉದ್ದಗಲಕ್ಕೂ ಹರಡಿತ್ತು, ವಿದೇಶಗಳಲ್ಲಿ ಕೂಡ ಜನಪ್ರಿಯವಾಗಿತ್ತು. ವಿದೇಶದಿಂದ ಬಂದಂತಹ ಹಲವಾರು ವಿದೇಶಿ ಪ್ರವಾಸಿಗರು, ರಾಯಭಾರಿಗಳು ಹಾಡಿ ಹೊಗಳಿದಂತಹ ಸಾಮ್ರಾಜ್ಯ ಈ ವಿಜಯನಗರ ಸಾಮ್ರಾಜ್ಯದ ಅಧ್ಯಯನವೇ ಬಹಳ ರೋಚಕವಾದದ್ದು, ಬಹಳ ಆಸಕ್ತಿಕರವಾದದ್ದು. ಇಂತಹ ಅಧ್ಯಾಯದ ಮೊದಲನೆಯ ಭಾಗವನ್ನು ನಾವೀಗ ಆರಂಭಿಸೋಣ. ಈ ಭಾಗದಲ್ಲಿ ವಿಜಯನಗರ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟ ಆರಂಭಿಕ ಕೆಲವೊಂದು ವಿಚಾರಗಳನ್ನು ನಾವು ಚರ್ಚಿಸ್ತಾ ಹೋಗೋಣ. ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಗಿದ್ದು ಸಾಮಾನ್ಯ ಶಕ 1336ರಲ್ಲಿ. ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆಯ ಹಿನ್ನೆಲೆ, ಸ್ಥಾಪಕರ ಮೂಲ ಇತ್ಯಾದಿ ವಿಚಾರಗಳನ್ನು ನಾವು ಈ ಭಾಗದಲ್ಲಿ ಚರ್ಚಿಸ್ತಾ ಹೋಗ್ಲಿಕ್ಕಿದ್ದೀವಿ. ಈ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿದ್ದದ್ದು ಹಂಪಿ. ಹಂಪಿ, ಇದರ ಬಗ್ಗೆ ನಾವೊಂದಿಷ್ಟು ಮಾಹಿತಿಯನ್ನು ಪಡ್ಕೊಳ್ಳೋದಾದರೆ, ಹಂಪಿ ತುಂಗಭದ್ರಾ ನದಿಯ ತೀರ ಪ್ರದೇಶದಲ್ಲಿ ಇರುವಂತಹ ಒಂದು ಪ್ರದೇಶ. ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ತುಂಗಭದ್ರಾ ನದಿ. ಈ ತುಂಗಭದ್ರಾ ನದಿಯ ತೀರದಲ್ಲಿ ಹಂಪಿ ಇದೆ. ಹಂಪಿ ಎಂಬ ಹೆಸರು ಹೇಗೆ ಬಂತು ಅನ್ನುವ ಪ್ರಶ್ನೆ ಸಹಜವಾಗಿ ನಮಗೆ ಬರುತ್ತೆ. ಹಂಪಿ ಎಂಬ ಹೆಸರು ಬರಲಿಕ್ಕೆ ಪಂಪಾಂಬಿಕಾ ದೇವತೆ ಕಾರಣ ಅಂತ ಹೇಳ್ತಾರೆ. ಪಂಪಾಂಬಿಕೆ ತಾಯಿಯಿಂದಾಗಿಯೇ ಹಂಪಿ ಎಂಬ ಹೆಸರು ಬಂತು. ಆ ಹಂಪಿ ವಿಜಯನಗರ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು. ಹಾಗೂ ಈ ಹಂಪಿ ಇರೋದು ಇವತ್ತಿನ ನಮ್ಮ ಕರ್ನಾಟಕ ರಾಜ್ಯದ ಬಳ್ಳಾರಿ ಜಿಲ್ಲೆ. ಈ ಬಳ್ಳಾರಿ ಜಿಲ್ಲೆಯನ್ನು ನಾವೀಗ ನಕ್ಷೆಯಲ್ಲಿ ಗಮನಿಸ್ತಾ ಇದ್ದೀವಿ. ಈ ಬಳ್ಳಾರಿ ಜಿಲ್ಲೆಯಲ್ಲಿರುವಂತಹ ಒಂದು ಪ್ರಮುಖವಾದ ತಾಲೂಕು ಹೊಸಪೇಟೆ. ನಾವಿಲ್ಲಿ ನಕ್ಷೆಯಲ್ಲಿ ಗಮನಿಸ್ತಾ ಇದ್ದೀವಿ, ಬಳ್ಳಾರಿ ಜಿಲ್ಲೆಯ ನಕ್ಷೆಯಲ್ಲಿ ಹೊಸಪೇಟೆ. ಈ ಹೊಸಪೇಟೆಯಲ್ಲಿ ಹಂಪಿ ಇದೆ ಅಂತ ಗಮನಿಸ್ತೀವಿ. ತುಂಗಭದ್ರಾ ನದಿ ತೀರದ ಒಂದು ಪ್ರದೇಶವೇ ಹಂಪಿ. ಹೀಗೆ ವಿಜಯನಗರ ಸಾಮ್ರಾಜ್ಯದ ಆರಂಭಿಕ ಮಾಹಿತಿಯಲ್ಲಿ ಸ್ಥಾಪನೆಯಾದಂತಹ 1336ನೇ ವರ್ಷ, ಸಾಮಾನ್ಯ ಶಕ, ರಾಜಧಾನಿಯಾಗಿ ಹಂಪಿ, ಪಂಪಾಂಬಿಕೆಯಿಂದಾಗಿ ಹಂಪಿ ಎಂಬ ಹೆಸರು ಬಂತು. ಇವತ್ತಿನ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿ ಹಂಪಿ ಇದೆ. ತುಂಗಭದ್ರಾ ನದಿ ತೀರದ ಒಂದು ಪ್ರಮುಖವಾದಂತಹ ಪ್ರದೇಶ ಆಗಿತ್ತು ಹಂಪಿ ಅಂತ ನಾವು ನೋಡ್ತೀವಿ. ಶ್ರೀ ವಿರೂಪಾಕ್ಷ, ಇದು ವಿಜಯನಗರ ಸಾಮ್ರಾಜ್ಯದ ರಾಜಮುದ್ರಿಕೆ. ಶ್ರೀ ವಿರೂಪಾಕ್ಷ ದೇವರ ಪರಮ ಭಕ್ತರಾಗಿದ್ದವರು ಈ ವಿಜಯನಗರದ ಅರಸರು. ವಿರೂಪಾಕ್ಷ ಅವರ ಕುಲದೇವರು ಕೂಡ ಹೌದು. ಹಾಗೆಯೇ ವಿಷ್ಣುವಿನ ಪರಮ ಭಕ್ತರಾಗಿದ್ದಂತಹ ಈ ವಿಜಯನಗರ ಸಾಮ್ರಾಟರು ವರಾಹವನ್ನು ತಮ್ಮ ರಾಜ ಲಾಂಛನವಾಗಿ ಹೊಂದಿದರು. ರಾಜ ಮುದ್ರಿಕೆ ಶ್ರೀ ವಿರೂಪಾಕ್ಷನಾದರೆ ರಾಜ ಲಾಂಛನ ವರಾಹ ಆಗಿತ್ತು ಅಂತ ನೋಡ್ತೀವಿ. ಹಂಪಿಯಲ್ಲಿರುವಂತಹ ಶ್ರೀ ವಿರೂಪಾಕ್ಷ ದೇವಾಲಯವನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಜೊತೆಗೆ ವರಾಹ ಅವರ ಲಾಂಛನವಾಗಿತ್ತು, ರಾಜ ಲಾಂಛನವಾಗಿತ್ತು ಅನ್ನೋ ವಿಷಯವನ್ನು ಕೂಡ ನಾವು ಗಮನದಲ್ಲಿಟ್ಕೊಳ್ತಾ ಇದ್ದೀವಿ. ಹಾಗಾದರೆ ಈ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದವರು ಯಾರು ಅನ್ನುವ ಪ್ರಶ್ನೆಯನ್ನು ಎತ್ಕೊಂಡ್ರೆ, ಸಂಗಮ ಸಹೋದರರು. ಸಂಗಮನ 5 ಪುತ್ರರು. ಯಾರ್ಯಾರು ಆ ಪುತ್ರರು? ಹರಿಹರ, ಬುಕ್ಕರಾಯ, ಕಂಪಣ, ಮಾರಪ್ಪ ಹಾಗೂ ಮುದ್ದಪ್ಪ. ಈ 5ರನ್ನ ಸಂಗಮ ಸಹೋದರರು ಅಂತ ಕರೀತಾರೆ. ಇವರು ಸಂಗಮನ ಪುತ್ರರು. ಹರಿಹರ, ಬುಕ್ಕರಾಯ, ಕಂಪಣ, ಮಾರಪ್ಪ, ಮುದ್ದಪ್ಪ. ಈ ಸಂಗಮ ಸಹೋದರರಲ್ಲಿ ಮೊದಲನೆಯ ಇಬ್ಬರಾದಂತಹ ಹರಿಹರ ಮತ್ತು ಬುಕ್ಕರಾಯ, ಇವರನ್ನ ಹಕ್ಕ ಬುಕ್ಕ ಅನ್ನೋದಾಗಿ ಕರೀತಾರೆ. ಈ ಹಕ್ಕ ಬುಕ್ಕರಿಂದ ವಿಜಯನಗರ ಸಾಮ್ರಾಜ್ಯ 1336ರಲ್ಲಿ ಸ್ಥಾಪನೆಯಾಯಿತು ಅನ್ನೋದು ನಿರ್ವಿವಾದವಾದಂತಹ ಒಂದು ವಿಷಯ. ಅದರಲ್ಲಿ ಯಾವುದೇ ಗೊಂದಲ ಕೂಡ ಇಲ್ಲ. ಸಂಗಮನ ಪುತ್ರರಾದಂತಹ ಹರಿಹರ, ಬುಕ್ಕ ಇವರಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ಮುಂದೆ ಆಳ್ವಿಕೆಯಲ್ಲಿ ಈ 5 ಸಹೋದರರು ಕೂಡ ಅತ್ಯಂತ ಪ್ರೀತಿಯಿಂದ ಸಾಮ್ರಾಜ್ಯವನ್ನು ಕಟ್ಟಿ ಬೆಳೆಸಿದರು, ಜನರ ವಿಶ್ವಾಸವನ್ನು ಗಳಿಸಿಕೊಂಡ್ರು ಅನ್ನೋದಾಗಿ ನಾವು ನೋಡ್ತೀವಿ.
ಮುಂದಿನ ಒಂದು ಹಂತಕ್ಕೆ ಬಂದಾಗ ನಾವಿಲ್ಲಿ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದ ಹಕ್ಕ ಬುಕ್ಕರ ಒಂದು ಚಿತ್ರವನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಇವರಿಂದ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ಅನೇಕ ಸಲ ಈ ಪ್ರಶ್ನೆಯನ್ನು ಕೇಳಿದ್ದಾರೆ, ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರು ಯಾರ್ಯಾರು ಅಂತ. ಹಕ್ಕ ಬುಕ್ಕ ಅಂತ ಬರೆದರೂ ಆಗತ್ತೆ, ಹರಿಹರ ಮತ್ತು ಬುಕ್ಕರಾಯ ಅಂತ ಬರೆದರೂ ಆಗತ್ತೆ. ಆರಂಭದಲ್ಲಿ ಹಂಪಿಯ ಸಮೀಪದಲ್ಲಿರುವಂತಹ ಆನೆಗೊಂದಿ ಇವರ ರಾಜಧಾನಿಯಾಗಿತ್ತು ಅಂತ ನೋಡ್ತೀವಿ. ನಾವಿಲ್ಲಿ ಗಮನಿಸ್ತಾ ಇದ್ದೀವಿ, ತುಂಗಭದ್ರಾ ನದಿಯ ಉತ್ತರ ಭಾಗದಲ್ಲಿ ಈ ಆನೆಗೊಂದಿ ಇರೋದನ್ನು ಗಮನಿಸ್ತೀವಿ. ಈ ಆನೆಗುಂದಿಯ ದಕ್ಷಿಣದಲ್ಲಿ ಅಥವಾ ಈ ತುಂಗಭದ್ರಾ ನದಿಯ ದಕ್ಷಿಣದಲ್ಲಿ ಹಂಪಿಯನ್ನು ನಾವು ಹಿಂದಿನ ನಕ್ಷೆಯಲ್ಲಿ ಗಮನಿಸಿದ್ವಿ. ಹಂಪಿಯ ಸಮೀಪದ ಆನೆಗೊಂದಿ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ಆನೆಗೊಂದಿಯಿಂದ ಹಂಪಿಯ ರೋಡ್ ಕೂಡ ಇರೋದನ್ನು ಗಮನಿಸ್ತಾ ಇದ್ದೀವಿ. ಆನೆಗೊಂದಿ ಇವರ ಆರಂಭದ ರಾಜಧಾನಿಯಾಗಿತ್ತು ಅನ್ನೋ ವಿಷಯವನ್ನ ನಾವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. ಅಲ್ಲಿಗೆ ಹಕ್ಕ ಬುಕ್ಕರಿಂದ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ, ಹಂಪಿ ರಾಜಧಾನಿ 1336ರಲ್ಲಿ ಸ್ಥಾಪನೆ ಹಾಗೂ ಆನೆಗೊಂದಿ ಇವರ ಆರಂಭದ ರಾಜಧಾನಿ ಅನ್ನೋ ವಿಷಯವನ್ನು ತಿಳ್ಕೊಂಡು ಇವರ ಮೂಲದ ಬಗ್ಗೆ ಒಂದಿಷ್ಟು ವಿಚಾರಗಳನ್ನು ನಾವು ತಿಳ್ಕೋಬೇಕು. ಹಾಗಾದರೆ ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪಕರಾದಂತಹ ಹರಿಹರ ಮತ್ತು ಬುಕ್ಕರಾಯ ಮೂಲತಃ ಎಲ್ಲಿಯವರು? ಹಲವಾರು ಸಿದ್ಧಾಂತಗಳು, ವಾದಗಳು, ವಿವಾದಗಳು ಈ ವಿಷಯದಲ್ಲಿವೆ. ಮೊದಲನೆಯದಾಗಿ ಆಂಧ್ರದ ಮೂಲ ಅನ್ನೋದು ಬಹಳ ಮುಖ್ಯವಾದ ವಿಚಾರ. ಕೆಲವು ಇತಿಹಾಸಕಾರರ ಪ್ರಕಾರ ಹರಿಹರ ಮತ್ತು ಬುಕ್ಕರಾಯ ಕಾಕತೀಯ ಅರಸು ಪ್ರತಾಪರುದ್ರನ ಆಸ್ಥಾನದಲ್ಲಿ ಅಧಿಕಾರಿಗಳಾಗಿದ್ರು. ನಾವಿಲ್ಲಿ ನೋಡ್ತೀವಿ, ವಾರಂಗಲ್ಲನ್ನ ರಾಜಧಾನಿಯಾಗಿ ಮಾಡಿಕೊಂಡು ಆಳ್ತಾ ಇದ್ದಂತಹ ಕಾಕತೀಯರು ಇವತ್ತಿನ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣದ ಕೆಲವು ಪ್ರದೇಶಗಳನ್ನೊಳಗೊಂಡ ಭಾಗದಲ್ಲಿ ಇವರ ಸಾಮ್ರಾಜ್ಯ ಇತ್ತು ಅಂತ ನೋಡ್ತೀವಿ. ಇದನ್ನ ಆಳ್ತಾ ಇದ್ದಂತಹ ಪ್ರತಾಪರುದ್ರನ ಆಸ್ಥಾನದಲ್ಲಿ ಹರಿಹರ ಮತ್ತು ಬುಕ್ಕರಾಯ ಅಧಿಕಾರಿಗಳಾಗಿದ್ದರು. ಈ ವಾರಂಗಲ್ನ ಮೇಲೆ ಅಲಾವುದ್ದೀನ್ ಖಿಲ್ಜಿ ದಂಡಯಾತ್ರೆಯನ್ನು ಕೈಗೊಂಡಿದ್ದ. ಮೊಹಮ್ಮದ್ ಬಿನ್ ತೊಗಲಕ್ ವಾರಂಗಲ್ನ ಮೇಲೆ ದಾಳಿಯನ್ನ ಮಾಡಿದ್ದ. ಈ ಮೊಹಮ್ಮದ್ ಬಿನ್ ತೊಗಲಕ್ಕನ ದಾಳಿಯ ಸಂದರ್ಭದಲ್ಲಿ ಅವನ ವಿರುದ್ಧ ಬಂಡಾಯವೆದ್ದವರೇ ಹರಿಹರ ಮತ್ತು ಬುಕ್ಕರಾಯ. ಬಂಡಾಯವೆದ್ದಂತಹ ಹರಿಹರ ಮತ್ತು ಬುಕ್ಕರಾಯ ಆನೆಗೊಂದಿಯಲ್ಲಿ ಒಂದು ಸಾಮ್ರಾಜ್ಯವನ್ನ ಅಥವಾ ಸಣ್ಣ ರಾಜ್ಯವನ್ನ ಸ್ಥಾಪನೆ ಮಾಡಿದರು. ಮುಂದೆ ಆ ಸಾಮ್ರಾಜ್ಯ ವಿಜಯನಗರವಾಗಿ ಬೆಳೀತು ಅನ್ನುವಂತಹ ಮೊದಲನೆಯ ವಾದ. ಅದು ಆಂಧ್ರದ ಮೂಲ ಅನ್ನೋದನ್ನ ನಾವು ಗಮನಿಸ್ತೀವಿ. ಇನ್ನು ಎರಡನೆಯ ವಾದ ಏನು ಅಂತಂದ್ರೆ ಕನ್ನಡದ ಮೂಲ ಅನ್ನೋದು. ಕರ್ನಾಟಕದವರು. ಹರಿಹರ ಮತ್ತು ಬುಕ್ಕರಾಯ ಆಂಧ್ರ ಮೂಲದವರಲ್ಲ, ಇವರು ಕರ್ನಾಟಕ ಮೂಲದವರು. ಹೊಯ್ಸಳ ದೊರೆಯಾಗಿದ್ದಂತಹ ಮುಮ್ಮಡಿ ವೀರಬಲ್ಲಾಳನ ಆಸ್ಥಾನದಲ್ಲಿ ಹಂಪಿಯ ಅಧಿಕಾರಿಗಳಾಗಿದ್ದವರು ಈ ಹರಿಹರ ಮತ್ತು ಬುಕ್ಕರಾಯರು. ಆ ನಂತರದಲ್ಲಿ ಹೊಯ್ಸಳರ ಸಾಮ್ರಾಜ್ಯ ಮುಮ್ಮಡಿ ವೀರಬಲ್ಲಾಳನ ನಂತರ ನಿಧಾನವಾಗಿ ಕ್ಷಯಿಸಲಿಕ್ಕೆ ಆರಂಭಿಸಿದ್ರಿಂದ ಹಂಪಿಯ ಅಧಿಕಾರಿಗಳಾಗಿದ್ದಂತಹ ಈ ಹರಿಹರ ಮತ್ತು ಬುಕ್ಕರಾಯ ಸ್ವತಂತ್ರ ಸಾಮ್ರಾಜ್ಯವನ್ನ ರಚನೆ ಮಾಡಿದರು, ನಿರ್ಮಾಣ ಮಾಡಿದರು. ಆರಂಭದಲ್ಲಿ ಹೊಯ್ಸಳರ ಮಂಡಲಾಧೀಶ್ವರರಾಗಿ ಆಳ್ವಿಕೆಯನ್ನು ನಡೆಸಿ ಆಮೇಲೆ ಸ್ವತಂತ್ರರಾದರು. ಹಾಗಾಗಿ ಇವರು ಕರ್ನಾಟಕದ ಮೂಲದವರು, ಹೊಯ್ಸಳ ದೊರೆಯ ಆಸ್ಥಾನದಲ್ಲಿ ಅಧಿಕಾರಿಗಳಾಗಿದ್ದವರು. ಮುಂದೆ ಅವರು ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದರು ಅನ್ನುವ ಕರ್ನಾಟಕದ ಮೂಲವನ್ನು ನಾವು ನೋಡ್ತೀವಿ. ಇನ್ನೂ ಒಂದು ಮೂಲ ಹೇಳುತ್ತೆ ಕಂಪಿಲಿಯ ಮೂಲ ಅಂತ. ಕಂಪಿಲಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬಳ್ಳಾರಿ ಮತ್ತು ತುಂಗಭದ್ರಾ ನದಿಗಳ ಸಮೀಪದಲ್ಲಿ ಸ್ಥಾಪನೆಗೊಂಡಿದ್ದಂತಹ ಒಂದು ಚಿಕ್ಕ ಸಂಸ್ಥಾನ ಅಥವಾ ರಾಜ್ಯ ಈ ಕಂಪಿಲಿಯ ರಾಜ್ಯ. ಆ ಕಂಪಿಲಿಯ ಸಮೀಪದಲ್ಲಿ ಕುಮ್ಮಟದುರ್ಗ ಬಹಳ ಪ್ರಸಿದ್ಧವಾಗಿತ್ತು. ಆ ಕಾಲದಲ್ಲಿ ಕುಮಾರರಾಮ ಅನ್ನುವ ಅಧಿಕಾರಿ ಅಲ್ಲಿ ಕುಮ್ಮಟದುರ್ಗದಲ್ಲಿ ಇದ್ದ. ಕುಮಾರರಾಮ ಗಂಡು ಗಲಿ ಅನಿಸ್ಕೊಂಡಿದ್ದ. ಅವನ ಬಗ್ಗೆ ಅನೇಕ ಲಾವಣಿಗಳನ್ನ, ಸ್ಥಳೀಯ ಹಾಡುಗಳನ್ನ ಕೂಡ ನಾವು ಗಮನಿಸಬಹುದು, ಕೇಳಿರಬಹುದು. ಕುಮಾರರಾಮನೆಂದರೆ ಸಾಕು ಅನ್ನುವ ಆ ಹಾಡುಗಳು ಈ ಕುಮಾರರಾಮನ ಬಗ್ಗೆ ಸಿಗತ್ತೆ. ಆ ಕುಮಾರರಾಮನ ಸಂಬಂಧಿಯಾಗಿದ್ದವನು ಸಂಗಮ ಹಾಗೂ ಸಂಗಮನ ಪುತ್ರರಾದಂತಹ ಹರಿಹರ ಮತ್ತು ಬುಕ್ಕರಾಯ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿದರು. ನಾವಿಲ್ಲಿ ಕಂಪಿಲಿಯ ಸಾಮ್ರಾಜ್ಯವನ್ನ ಗಮನಿಸಬಹುದು. ನಮ್ಮ ಅಂದಿನ ಅನೇಕ ಸಾಮ್ರಾಜ್ಯಗಳು, ಈ ಕಡೆ ದೆಹಲಿ ಸುಲ್ತಾನರು, ರಜಪೂತ್ ದೊರೆಗಳು, ಈ ಕಡೆ ಈಸ್ಟರ್ನ್ ಗಂಗಾಸ್ಗಳು, ಕಾಕತೀಯ ಅರಸು ವಾರಂಗಲನ್ನು ಆಳ್ತಾ ಇದ್ದವರು, ಈ ಕಡೆ ಹೊಯ್ಸಳರು. ಇಲ್ಲಿ ನಾವು ಕಂಪಿಲಿ ಸಾಮ್ರಾಜ್ಯವನ್ನ ಗಮನಿಸ್ತಾ ಇದ್ದೀವಿ. ಈ ಕಂಪಿಲಿಯ ಸಮೀಪದ ಕುಮ್ಮಟ ದುರ್ಗದ ಅಧಿಕಾರಿಯಾಗಿದ್ದ ಕುಮಾರರಾಮನ ಸಂಬಂಧಿಯಾಗಿದ್ದವನು ಸಂಗಮ.
ಹಾಗಾಗಿ ಇವರು ಕರ್ನಾಟಕದ ಮೂಲದವರು. ಸಂಗಮನ ಪುತ್ರರಾದ ಹರಿಹರ ಬುಕ್ಕರಾಯರಿಂದ ಈ ಸಾಮ್ರಾಜ್ಯ ಸ್ಥಾಪನೆಯಾಯಿತು ಅನ್ನುವ ವಾದವನ್ನು ನೋಡ್ತೀವಿ. ಅಲ್ಲಿಗೆ ಅವರು ಆಂಧ್ರದವರು, ಕರ್ನಾಟಕದವರು, ಹೀಗೆ ಒಂದಿಷ್ಟು ಗೊಂದಲಮಯವಾದಂತಹ ಸನ್ನಿವೇಶವನ್ನು ನೋಡ್ತೀವಿ. ಸರಿಯಾದಂತಹ ಮೂಲ ಯಾವುದು ಅನ್ನೋದರ ಬಗ್ಗೆ ಇವತ್ತಿಗೂ ಅಸ್ಪಷ್ಟತೆ ಇದೆ. ನಾವು ಆ ಮೂಲಗಳ ವಿಚಾರವನ್ನು ತಿಳ್ಕೊಂಡ ಮೇಲೆ ಈ ಭಾಗದಲ್ಲಿ ಇನ್ನೊಂದು ವಿಚಾರವನ್ನು ತಿಳ್ಕೊಳ್ಳಿಕೊಂಡಿದ್ದೀವಿ, ಇವರ ಆರಂಭದ ರಾಜಕೀಯ ಇತಿಹಾಸ. ವಿಜಯನಗರ ಸಾಮ್ರಾಜ್ಯವನ್ನು 4 ರಾಜಮನೆತನಗಳು ಆಳುತ್ತೆ. ಅವುಗಳಲ್ಲಿ ಸಂಗಮ ವಂಶ ಮೊದಲನೇದು. ಸಂಗಮನ ಪುತ್ರರಿಂದ ಸಾಮ್ರಾಜ್ಯ ಸ್ಥಾಪನೆಯಾಗತ್ತೆ. ಹಾಗಾಗಿ ಆ ಮನೆತನಕ್ಕೆ ಸಂಗಮ ಮನೆತನ ಅಥವಾ ಸಂಗಮ ವಂಶ ಅಂತ ಕರಿತೀವಿ. ಸಾಮಾನ್ಯ ಶಕ 1336ರಿಂದ 1485ರವರೆಗೆ 149 ವರ್ಷಗಳ ಕಾಲ ಸುದೀರ್ಘವಾಗಿ ಆಳ್ವಿಕೆ ನಡೆಸಿದ್ದು ಸಂಗಮ ಮನೆತನ. ಇದರಲ್ಲಿ 1ನೇ ಹರಿಹರ, 1ನೇ ಬುಕ್ಕರಾಯ, 2ನೇ ಹರಿಹರ, 1ನೇ ದೇವರಾಯ, 2ನೇ ದೇವರಾಯ, 2ನೇ ವಿರೂಪಾಕ್ಷರಾಯ, ಹೀಗೆ ಹಲವಾರು ರಾಜರುಗಳನ್ನು ನಾವು ಗಮನಿಸ್ತೀವಿ. ಇವರಲ್ಲಿ 2ನೇಯ ದೇವರಾಯ ಬಹಳ ಪ್ರಮುಖನಾದಂತಹ ದೊರೆ. ಸಂಗಮ ಅರಸರಲ್ಲಿಯೇ ಅತ್ಯಂತ ಶ್ರೇಷ್ಠನಾದಂತಹ ದೊರೆ 2ನೇಯ ದೇವರಾಯ. ಅವನಿಗೆ ಪ್ರೌಢ ದೇವರಾಯ ಅಂತ ಕೂಡ ಕರಿತಾ ಇದ್ರು, ಗಜ ಬೇಂಟೆಕಾರ ಅಂತ ಕರಿತಾ ಇದ್ರು. ಅವನ ಕಾಲದಲ್ಲಿ ಅಬ್ದುಲ್ ರಜಾಕ್ ಪರ್ಷಿಯಾದ ರಾಯಭಾರಿಯಾಗಿ ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿಯನ್ನು ಕೊಡ್ತಾನೆ. ಹಾಗೂ ಆ ವಿಜಯನಗರ ಸಾಮ್ರಾಜ್ಯವನ್ನು ಕೊಂಡಾಡ್ತಾನೆ ಅಬ್ದುಲ್ ರಜಾಕ್. ನನ್ನ ಕಣ್ಣುಗಳು ವಿಜಯನಗರ ಸಾಮ್ರಾಜ್ಯವನ್ನು ನೋಡಿರಲಿಲ್ಲ, ಇಂತಹ ಒಂದು ಸಾಮ್ರಾಜ್ಯವನ್ನು, ಇಂತಹ ಒಂದು ನಗರವನ್ನು ನೋಡಿರಲಿಲ್ಲ, ನನ್ನ ಕಿವಿಗಳು ಕೇಳಿರಲಿಲ್ಲ ಅನ್ನುವ ಅಭಿಪ್ರಾಯವನ್ನು ಅಬ್ದುಲ್ ರಜಾಕ್ ಕೊಡ್ತಾನೆ. ಜೊತೆಯಲ್ಲಿ 2ನೇಯ ದೇವರಾಯ ಎಲ್ಲ ಧರ್ಮಗಳನ್ನು ಅತ್ಯಂತ ಸಹಿಷ್ಣುತೆಯಿಂದ ನೋಡಿದಂತಹ ಒಬ್ಬ ದೊರೆ. ತನ್ನ ಸಿಂಹಾಸನದ ಪಕ್ಕದಲ್ಲಿಯೇ ಮತ್ತೊಂದು ಸಿಂಹಾಸನವನ್ನು ನಿರ್ಮಾಣ ಮಾಡಿ ಅಲ್ಲಿ ಕುರಾನನ್ನು ಇಟ್ಟು ಗೌರವಿಸಿದಂತಹ ಒಬ್ಬ ದೊರೆ 2ನೇಯ ದೇವರಾಯ ಅಂತ ನೋಡ್ತೀವಿ. ಸಂಗಮ ಮನೆತನದ ನಂತರ ಸಳುವ ಮನೆತನ ಆಳ್ವಿಕೆಯನ್ನು ನಡೆಸುತ್ತೆ. ಒಂದು ಚಿಕ್ಕ ರಾಜಕೀಯ ಇತಿಹಾಸವನ್ನು ಹೊಂದಿರುವಂತಹ ಮನೆತನ. ಸಾಮಾನ್ಯ ಶಕ 1485ರಿಂದ 1505ರವರೆಗೆ 20 ವರ್ಷಗಳ ಕಾಲ ಈ ಮನೆತನ ಆಳ್ವಿಕೆಯನ್ನು ನಡೆಸುತ್ತೆ. ಸಳುವ ನರಸಿಂಹ ಈ ಒಂದು ಮನೆತನದ ಪ್ರಮುಖನಾದ ದೊರೆ ಅಂತ ನೋಡ್ತೀವಿ. 3ನೇಯ ಮನೆತನ ತುಳುವ ವಂಶ, ಬಹಳ ಪ್ರಸಿದ್ಧವಾದಂತಹ ವಂಶ. ಯಾಕೆಂದರೆ ತುಳುವ ವಂಶದಲ್ಲಿ ಆಳಿದವನು ಕೃಷ್ಣದೇವರಾಯ, ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಶ್ರೇಷ್ಠ ದೊರೆ. ಹಾಗೂ ದಕ್ಷಿಣ ಭಾರತ ಕಂಡಂತಹ ಒಬ್ಬ ಶ್ರೇಷ್ಠ ದೊರೆ ಕೃಷ್ಣದೇವರಾಯ ತುಳುವ ಮನೆತನಕ್ಕೆ ಸೇರಿದ್ದ ಅಂತ ನೋಡ್ತೀವಿ. 1505ರಿಂದ 1570ರವರೆಗೆ 65 ವರ್ಷಗಳ ಕಾಲ ಆಳ್ವಿಕೆ ನಡೆಸಿದಂತಹ ತುಳುವ ಮನೆತನದ ಕಾಲಾವಧಿಯಲ್ಲಿಯೇ ತಾಳಿಕೋಟೆ ಯುದ್ಧ ನಡೆಯುತ್ತೆ. ವಿಜಯನಗರ ಸಾಮ್ರಾಜ್ಯ ತನ್ನ ವೈಭವವನ್ನು ಕಳ್ಕೊಳ್ತಾ ಹೋಗುತ್ತೆ ಅನ್ನೋದನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ತುಳುವ ಮನೆತನದಲ್ಲಿ ನರಸನಾಯಕ, ಕೃಷ್ಣದೇವರಾಯ, ಸದಾಶಿವರಾಯ, ಅಚ್ಯುತರಾಯ, ಹೀಗೆ ಬೇರೆ ಬೇರೆ ದೊರೆಗಳನ್ನು ನಾವು ನೋಡ್ತೀವಿ. ಅದರಲ್ಲಿ ಕೃಷ್ಣದೇವರಾಯ ಬಹಳ ಪ್ರಮುಖನಾದಂತಹ ದೊರೆ. ಇನ್ನು 4ನೇದಾಗಿ ಅರವೀಡು ಮನೆತನ. ಸಾಮಾನ್ಯ ಶಕ 1571ರಿಂದ 1646ರವರೆಗೆ 75 ವರ್ಷಗಳ ಕಾಲ ಆಳ್ವಿಕೆಯನ್ನು ನಡೆಸುತ್ತೆ. ಆಂಧ್ರ ಪ್ರದೇಶದ ಬೇರೆ ಬೇರೆ ಸ್ಥಳಗಳನ್ನು ಚಂದ್ರಗಿರಿ ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸಿದಂತಹ ಮನೆತನ ಅರವೀಡು. ಅಳಿಯ ರಾಮರಾಯ ಈ ವಂಶದ ಪ್ರಮುಖನಾದಂತಹ ಒಬ್ಬ ದೊರೆ ಅಂತ ನೋಡ್ತೀವಿ. ಇವನ ಕಾಲದಲ್ಲಿಯೇ ವಿಜಯನಗರ ಸಾಮ್ರಾಜ್ಯದ ಅಳಿವು ಉಳಿವಿನ ಪ್ರಶ್ನೆಯಾಗಿ ತಾಳಿಕೋಟೆ ಯುದ್ಧ ನಡೆದದ್ದು. ತಿರುಮಲ ದೇವರಾಯ 1ನೇ ಶ್ರೀರಂಗ, 2ನೇ ವೆಂಕಟ, 3ನೇ ವೆಂಕಟ, 3ನೇಯ ಶ್ರೀರಂಗ, ಹೀಗೆ ಬೇರೆ ಬೇರೆ ದೊರೆಗಳನ್ನು ನಾವು ಅರವೀಡು ವಂಶದಲ್ಲಿ ನೋಡ್ತೀವಿ. ಅರವೀಡು ವಂಶ ಈ ಮನೆತನದ ವಿಜಯನಗರ ಸಾಮ್ರಾಜ್ಯದ ಕೊನೆಯ ಒಂದು ಮನೆತನ ಅಂತ ನೋಡ್ತೀವಿ. ಅಲ್ಲಿಗೆ ಸಂಗಮ, ಸಳುವ, ತುಳುವ, ಅರವೀಡು ಈ 4 ಮನೆತನಗಳು ವಿಜಯನಗರ ಸಾಮ್ರಾಜ್ಯವನ್ನು ಆಳತ್ತೆ. ಇಲ್ಲಿ ಒಂದು ವಿಷಯವನ್ನು ಗಮನಿಸಬೇಕು. ನಾವು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾಗುವಾಗ ಇತ್ತೀಚಿನ ಒಂದು ಟ್ರೆಂಡನ್ನು ಗಮನಿಸಿದರೆ ಈ 4 ಮನೆತನಗಳಲ್ಲಿ ಆ ಮನೆತನಗಳು ಆಳ್ವಿಕೆ ನಡೆಸಿದ ವರ್ಷಗಳನ್ನಾಧರಿಸಿ ಏರಿಕೆಯ ಕ್ರಮದಲ್ಲಿ ಬರೆಯಿರಿ ಅಥವಾ ಇಳಿಕೆಯ ಕ್ರಮದಲ್ಲಿ ಬರೆಯಿರಿ ಅಂತ ಕೇಳ್ತಾರೆ. ಆವಾಗ ನಮಗೆ ಈ ಸಂಗಮ, ಸಳುವ, ತುಳುವ, ಅರವೀಡು ವಂಶಗಳು ಗೊತ್ತಿರುತ್ತೆ. ಆದರೆ ಯಾವ ವಂಶ ದೀರ್ಘಕಾಲವಾಗಿ ಆಳಿದೆ ಅನ್ನೋದು ನಮಗೆ ಸ್ಪಷ್ಟವಾಗಿ ಗೊತ್ತಿರಲ್ಲ. ಆ ನಿಟ್ಟಿನಲ್ಲಿ ನಾವು ಗಮನಿಸಬೇಕು. ಅತಿ ದೀರ್ಘವಾಗಿ ಆಳಿದ ಮನೆತನ ಸಂಗಮ. ಸಂಗಮದ ನಂತರ ನಾವು ಇಳಿಕೆಯ ಕ್ರಮದಲ್ಲಿ ಬರೆದಾದರೆ ಮೊದಲು ಸಂಗಮ ವಂಶ, ಆಮೇಲೆ ಅರವೀಡು ವಂಶ, ಆಮೇಲೆ ತುಳುವ ವಂಶ, ಆಮೇಲೆ ಸಳುವ ವಂಶ. ಏರಿಕೆಯ ಕ್ರಮದಲ್ಲಿ ಬರೆಯುವುದಾದರೆ ಆರಂಭದಲ್ಲಿ ಸಳುವ, ಆಮೇಲೆ ತುಳುವ, ಆಮೇಲೆ ಅರವೀಡು, ಆಮೇಲೆ ಸಂಗಮ.
ಇಳಿಕೆಯ ಕ್ರಮದಲ್ಲಾದರೆ ನಾವು ಗಮನದಲ್ಲಿಟ್ಕೊಳ್ಬೇಕು, ಸಂಗಮವನ್ನು ಕೊನೆಗೆ ಇಟ್ಬಿಟ್ರಾಯ್ತು. ಸಳುವ ತುಳುವ ಅರವೀಡು, ಕೊನೆಯಲ್ಲಿ ಸಂಗಮ. ಹೀಗೆ ನಾವು ವಿಜಯನಗರ ಸಾಮ್ರಾಜ್ಯದ ಒಂದು ಆರಂಭಿಕ ಚರಿತ್ರೆಯನ್ನು ಸಂಕ್ಷಿಪ್ತವಾಗಿ ಈ ಒಂದು ವಿಡಿಯೋದಲ್ಲಿ ಅಧ್ಯಯನ ಮಾಡಿದ್ದೀವಿ. ಎರಡನೆಯ ಭಾಗದಲ್ಲಿ ತುಳುವ ವಂಶದ ಶ್ರೇಷ್ಠ ದೊರೆ ಹಾಗೂ ವಿಜಯನಗರ ಸಾಮ್ರಾಜ್ಯದ ಶ್ರೇಷ್ಠ ದೊರೆ, ಭಾರತ ಕಂಡಂತಹ ಒಬ್ಬ ಶ್ರೇಷ್ಠ ದೊರೆ ಶ್ರೀ ಕೃಷ್ಣದೇವರಾಯ ಮತ್ತು ಅವನ ಸಾಧನೆಗಳನ್ನು ಅಧ್ಯಯನ ಮಾಡೋಣ. ಅಲ್ಲಿಯವರೆಗೂ ಈ ವಿಜಯನಗರ ಸಾಮ್ರಾಜ್ಯದ ಆರಂಭಿಕ ಚರಿತ್ರೆಯನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಅಂತ ಹೇಳ್ತಾ ನಾವು ಈ ಮೊದಲನೆಯ ಭಾಗವನ್ನು ಮುಕ್ತಾಯಗೊಳಿಸೋಣ. ಎಲ್ಲರಿಗೂ ಧನ್ಯವಾದಗಳು.